ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, 2013ರಿಂದ 2018ವರೆಗೂ ಸಿದ್ದರಾಮಯ್ಯನವರು ಮೊದಲ ಬಾರಿ ಮುಖ್ಯಮಂತ್ರಿಯಾಗಿ 5 ವರ್ಷ ಅಧಿಕಾರವನ್ನು ನಡೆಸಿದ್ರು. ಒಳ್ಳೆಯ ಅಧಿಕಾರ ಅನ್ನೋ ಥರ ಹೆಸರಿದ್ರು ಕೂಡ 2018ಕ್ಕೆ ಮಕ್ಕಾಡೆ ಮಲಗಿದ್ರು. ಕಾಂಗ್ರೆಸ್ ಹೀನಾಯವಾಗಿ ಸೋಲ್ತು. ಯಾಕಂದರೆ ಲಿಂಗಾಯತ ಸಮುದಾಯವನ್ನು ಒಡಿಲಿಕ್ಕೆ ಹೋಗಿ ಮಾಡಿಕೊಂಡಿರುವಂಥ ಎಡವಟ್ಟು, ಲಿಂಗಾಯತರು ಕೊಟ್ಟಿರುವಂತಹ ಒಳೆಯಿತು. ಅದಾದಮೇಲೆ 2023ಕ್ಕೆ ಅಧಿಕಾರಕ್ಕೆ ಬಂತು ಕಾಂಗ್ರೆಸ್. 2028ರ ಚುನಾವಣೆಗೂ ಕೂಡ ಇದೇ ರೀತಿಯ ಒಳೆಯಟ್ಟು ಕೊಡಲಿಕ್ಕೆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಕಾಯ್ತಾ ಇದೆ. ಇವತ್ತಿನ ಫೋಕಸ್ ಟುಡೇನಲ್ಲಿ ಲಿಂಗಾಯತರ ಏಟು ಅವತ್ತಾಯಿತು, ಈಗ ದಲಿತರ ಮಧ್ಯದಲ್ಲಿ ಬೆಂಕಿ ಹಚ್ಚಿರೋದು ಯಾಕೆ? ಎಕ್ಸ್ಕ್ಲೂಸಿವ್ ಆಗಿ ನಾನು ನಿಮ್ಗೆ ಹೇಳ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮ. ವೀಕ್ಷಕರೇ, ಒಂದ್ಸರಿ ನೀವು ನೆನಪು ಮಾಡ್ಕೊಳ್ಳಿ, 2018ರ ಚುನಾವಣೆ ಲಿಂಗಾಯತ ಧರ್ಮವನ್ನು ಒಡಿಲಿಕ್ಕೆ ಹೋಗ್ಬಿಟ್ಟು ಹಲವು ಪುಂಖಾನುಪುಂಖವಾಗಿ ವರದಿಗಳು ಬಂತು. ಲಿಂಗಾಯತರು ಸಿಡಿದಿದ್ರು. ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೇಳ ಹೆಸರಿಲ್ಲದಂತೆ ಕೊಚ್ಚೋಯ್ತು. ಎಲ್ಲ ಲಿಂಗಾಯತರು ಒಂದಾದರೂ ಬಿಜೆಪಿಗೆ ಮತ ನೀಡಿದ್ರು, ಕಾಂಗ್ರೆಸ್ಸನ್ನು ಮನೆಗೆ ಕಳಿಸಿದ್ರು. ಕಾರಣ, ಅಧಿಕಾರ ಇದ್ದಾಗ 2013ರಿಂದ 2018ರವರೆಗೆ ಸಿದ್ದರಾಮಯ್ಯನವರ ಸರ್ಕಾರ ಜನರಾಗಿಯೇ ಕೆಲಸ ಮಾಡಿ ಜನರೆಲ್ಲ ಸರ್ಕಾರದ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡಿದ್ರು. ಆದರೂ ಕೂಡ 2018ರಲ್ಲಿ ನಿರೀಕ್ಷಿತ ಫಲಿತಾಂಶವನ್ನು ಪಡೀಲಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯವಾಗಲೇ ಇಲ್ಲ. ಪರಿಣಾಮವಾಗಿ ಕಾಂಗ್ರೆಸ್ ಹೀನಾಯವಾಗಿ ಸೋಲು. ಕಾರಣ ಏನಪ್ಪ ಅನ್ನೋದನ್ನು ನೋಡಕ್ಕೆ ಹೋದರೆ, ಕಾಂಗ್ರೆಸ್ ಒಂದು ಸ್ಟ್ರಾಟಜಿಯನ್ನು ಮಾಡಿತ್ತು. ಎಂ ಬಿ ಪಾಟೀಲ್ರು ಆವಾಗ ಜಲಸಂಪನ್ಮೂಲ ಸಚಿವರಿದ್ದರು. ಅವರು ಲಿಂಗಾಯತ ಧರ್ಮವನ್ನು ವಿಭಜನೆ ಮಾಡುವಂಥ ಪ್ರಯತ್ನಕ್ಕೆ ಕೈ ಹಾಕಿದರು. ಅದನ್ನು ಲಿಂಗಾಯತರು ಒಪ್ಪಲಿಲ್ಲ. ಸಮುದಾಯಗಳ ಮಧ್ಯದಲ್ಲಿ ಬೆಂಕಿ ಹಚ್ಚುವಂಥ ಕೆಲಸವನ್ನು ಯಾವ ಸಮುದಾಯದವರು ಒಪ್ಪಲ್ಲ ಅನ್ನೋದಕ್ಕೆ ಈಗ ಮತ್ತೆ ಮುಹೂರ್ತ ಕೂಡಿ ಬರ್ತಾ ಇದೆ. ಆದರೆ ಅಂದು ಲಿಂಗಾಯತರು, ಇಂದು ಮಾತ್ರ ದಲಿತರು. ಈಗ ದಲಿತರು ಒಳ ಮೀಸಲಾತಿ ಹೋರಾಟ ನಡೀತಾ ಇದೆ. ಒಳ ಮೀಸಲಾತಿಯಲ್ಲಿ ಬಲಗೈ ಮತ್ತು ಎಡಗೈ ದಲಿತರಿಗೆ ಸಮಾನವಾದಂಥ ಅವಕಾಶ, ಅವ್ರಿಗೆ ಬೇಕಾದಂತಹ ಏನೇನು ಅನುಕೂಲತೆಗಳಿದೆ, ರಿಸರ್ವೇಷನ್ ಇದೆ, ಅದು ಸಿಗಬೇಕು ಅಂತ ಅವರ ಹೋರಾಟ. ಆದರೆ ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಹಚ್ಚುವ ಪ್ರಯತ್ನವನ್ನು ಏನಾದರೂ ಮಾಡ್ತಾ ಇದೆಯಾ? ದಲಿತರ ಮಧ್ಯದಲ್ಲಿಯೂ ಕೂಡ ಈಗ ಲಿಂಗಾಯತ ಧರ್ಮವನ್ನು ಒಡೆಯುವಂಥ ಕೆಲಸವನ್ನು ಮಾಡಿದ್ರಲ್ಲ, ಅದೇ ರೀತಿ ಕೆಲಸವನ್ನು ದಲಿತರ ಮಧ್ಯದಲ್ಲಿ ಅಘೋಷಿತವಾಗಿ ಮಾಡ್ತಾ ಇದೆ, ಪರೋಕ್ಷವಾಗಿ ಮಾಡ್ತಾ ಇದೆ ಈ ಅಹಿಂದ ಸರ್ಕಾರ. ರಾಜ್ಯದಲ್ಲಿ ಬೆಂಕಿ ಹಚ್ಚುವಂತ ಕೆಲಸ ಮಾಡಿದುಕೊಳ್ತಿದ್ದಾರೆ ರಾಜ್ಯ ಸರ್ಕಾರ. ಇವರೆಲ್ಲರೂ ಸುಮ್ಮನೆ ಅಪಪ್ರಚಾರ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ನಾವು ಈಕ್ವಲ್ ಸೆಟಲ್ಮೆಂಟ್ ಮಾಡ್ಕೊಳ್ಳೋಕೆ ತಯಾರಿದ್ದೀವಿ. ಪ್ರೊಫೆಷನೇಟಿಗೆ ನಾವು ರೆಡಿ ಇದ್ದೀವಿ. ಕ್ಯಾಬಿನೆಟ್ ಏನು ತೀರ್ಮಾನ ತಗೊಳ್ತಾರೆ ಅದನ್ನು ಕಾದು ನೋಡೋಣ. ಒಂದು ಕಡೆ ಬಲಗೈಯವರು ಹೇಳಿದಂಗೆ ಕೇಳ್ತಾ ಇರುವಂಥ ಸರ್ಕಾರ ಎಡಗೈಯವರ ಅಹವಾಲನ್ನು ಕೇಳಿಸ್ಕೊಳ್ಳಿಕ್ಕೆ ತಯಾರಿಲ್ಲ. ಎಡಗೈ ದಲಿತರಿಗೆ ಆಗ್ತಾ ಇರುವಂತಹ ಹಿನ್ನಡೆಗಳನ್ನು, ಅವರಿಗೆ ಆಗ್ತಾ ಇರುವಂತಹ ಅನ್ಯಾಯಗಳನ್ನು ಸರಿಪಡಿಸಲಿಕ್ಕೆ ಈ ಅಹಿಂದ ಸರ್ಕಾರಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮುಖ್ಯಮಂತ್ರಿಗಳು ದಲಿತರು ಅಂದರೆ ಯಾರೋ ಅವ್ರ ಹಿಂದೆ ಸುತ್ತುವಂಥ 1-2-3 ಜನ ಅಂತ ಅಂದ್ಕೊಂಡಿದ್ದಾರೆ ಬಿಟ್ಟರೆ, ಉಳಿದ ಎಲ್ಲ ದಲಿತ ಸಮುದಾಯಗಳ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಕನಿಕರವಿಲ್ಲ, ಕಾಳಜಿ ಇಲ್ಲ ಅನ್ನೋ ಥರ ಆಗ್ತಾ ಇದೆ. ಎಡಗೈ ದಲಿತರ ಹೋರಾಟ ಒಳ ಮೀಸಲಾತಿ ಸಂಬಂಧಿಸಿದಂತೆ ಉಗ್ರ ರೂಪಕ್ಕೆ ಸಾಗ್ತಾ ಇದೆ. ಒಂದು ಕಡೆ ಸಚಿವ ಸಂಪುಟದಲ್ಲಿ ಬಿರುಕುಂಟಾಗ್ತಾ ಇದೆ. ಡಾಕ್ಟರ್ ಪರಮೇಶ್ವರ್, ಎಚ್ ಸಿ ಮಾದೇವಪ್ಪ, KH ಮುನಿಯಪ್ಪ ಇಂಥ ಘಟಾನುಘಟಿ ನಾಯಕರು, RB ತಿಮ್ಮಾಪುರ ಇದ್ರೂ ಕೂಡ ದಲಿತರಲ್ಲಿ ಒಗ್ಗಟ್ಟು ಕಾಣ್ತಾ ಇಲ್ಲ. ದಲಿತರನ್ನು ಒಡೆಯುವಂಥ ಕೆಲಸಕ್ಕೆ ಈ ಸರ್ಕಾರ ಕೈ ಹಾಕಿದೆ. ಹಿಂದೆ ಎಂ ಬಿ ಪಾಟೀಲ್ರೇನು ಆಪ್ತರಾಗಿದ್ದರು, ಅವರ ಮಾತನ್ನು ಕೇಳಿ ಸಿದ್ದರಾಮಯ್ಯ ತಪ್ಪು ಮಾಡ್ತಾ ಇದ್ರು. ಇವತ್ತು ಎಚ್ ಸಿ ಮಾದೇವಪ್ಪ ಮುಖ್ಯಮಂತ್ರಿಗಳಿಗೆ ಹತ್ತಿರದಲ್ಲಿದ್ದಾರೆ, ಅವ್ರ ಮಾತನ್ನು ಕೇಳಿ ಮುಖ್ಯಮಂತ್ರಿಗಳು ತಪ್ಪು ಮಾಡ್ತಾ ಇದ್ದಾರೆ. ದಲಿತರಲ್ಲಿ ಕಿಡಿ ಹೊತ್ತಾ ಇದೆ. ಯಾವ ರೀತಿ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾರೆ ಸಿದ್ದರಾಮಯ್ಯ? ಅಹಿಂದ ನಾಯಕ ಅಂತ ಬಿಂಬಿತರಾಗಿದ್ದಾರೆ ಸಿದ್ದರಾಮಯ್ಯ. ಅಲ್ಪಸಂಖ್ಯಾತರು, ಹಿಂದುಳಿದರು, ದಲಿತರು, ಈ ಮೂರೂ ಸಮುದಾಯಗಳ ಏಕಮಾದ್ವಿತೀಯ ನಾಯಕ ಸಿದ್ದರಾಮಯ್ಯ ಇವತ್ತು
ದಲಿತರ ಮಧ್ಯದಲ್ಲಿ ಕಿಡಿ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ದಲಿತ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಕ್ಯಾಬಿನೆಟ್ಗೆ ಚರ್ಚೆ ಆಗುತ್ತೆ. ಕ್ಯಾಬಿನೆಟ್ ಏನು ತೀರ್ಮಾನ ತಗೊಳ್ತಾರೆ ಅದನ್ನು ಕಾದು ನೋಡೋಣ. ಖರ್ಗೆಜಿಯವರು ಎಲ್ಲ ಒಟ್ಟಿಗೆ ಸೇರಿ ಅಮಿಕಬಲ್ ಆಗಿ ಸೆಟಲ್ಮೆಂಟ್ ಮಾಡ್ಕೊಳ್ಳಿ, ಯಾರಿಗೂ ಅನ್ಯಾಯ ಆಗೋದು ಬೇಡ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ಕೂಡ ಹೇಳ್ತೀನಿ ಅಂತೇಳಿ ಹೇಳಿದ್ದಾರೆ. 101 ಜಾತಿಯಲ್ಲಿ ಯಾವುದಕ್ಕೂ ಅನ್ಯಾಯ ಆಗಬಾರ್ದು ಅನ್ನೋ ವಾದದಲ್ಲೇ ನಾನು ಮೊದಲಿಂದಿದ್ದೀನಿ. ನಾವೆಲ್ಲ ಅದರಲ್ಲೇ ಇದ್ದೀವಿ. ಇದನ್ನು ಅರ್ಥ ಮಾಡ್ಕೊಳ್ಳುತ್ತಾ ಸರ್ಕಾರ? ದಲಿತರ ಮೀಸಲಾತಿ ವಿಚಾರದಲ್ಲಿ, ಒಳ ಮೀಸಲಾತಿ ವಿಚಾರದಲ್ಲಿ ಪಾರದರ್ಶಕವಾಗಿ ನ್ಯಾಯಸಮ್ಮತವಾಗಿ ಎಲ್ರಿಗೂ ಒಂದೇ ರೀತಿ ಲಾಭ ಆಗೋ ಥರ ಮಾಡುತ್ತಾ ಈ ಸರ್ಕಾರ? ಅವರವರಿಗೆ ನಿರ್ದಿಷ್ಟಪಡಿಸಿದ ರಿಸರ್ವೇಷನ್ ಅನ್ನು ಕೊಡುತ್ತಾ ಈ ಸರ್ಕಾರ? ಅಥವಾ ಇಲ್ಲಿಯೂ ಕೂಡ ವೋಟ್ ಬ್ಯಾಂಕ್ಗೋಸ್ಕರ ಧರ್ಮಗಳ ಮಧ್ಯೆ ಜಗಳ ಹಚ್ಚುವಂತಹ, ಜಾತಿಗಳ ಮಧ್ಯೆ ಕೆಲಸ ಹಚ್ಚುವಂತಹ, ಜಾತಿಗಳ ಮಧ್ಯೆ ಬೆಂಕಿ ಹಚ್ಚುವಂತಹ ಕೆಲಸ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಮಾಡ್ತಾನೆ ಬಂದಿದ್ದಾವೆ. ಈಗ ಒಂದೇ ಜಾತಿಯ 2 ಪಂಗಡಗಳ ನಡುವೆ ಜಗಳ ಹಚ್ಚುವಂಥ ಕೆಲಸ ನಡೀತಾ ಇದೆ. ಇದು ಯಾವ ರೀತಿ ಸ್ಫೋಟಕ ತಿರುವನ್ನು ಪಡೆಯುತ್ತೆ? 2028ರಲ್ಲಿ ಕಾಂಗ್ರೆಸ್ಗೆ ಏನಾದರೂ ಪಾಠ ಕಲಿಸುತ್ತಾ? ಕಾದು ನೋಡಬೇಕಿದೆ. ಇದಾಗಿತ್ತು ಫೋಕಸ್ ಟುಡೇ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟುಡೇ.